ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇವಾಗ ಮಳೆ ಬರ್ತಾ ಇರೋದ್ರಿಂದ ಸೊಳ್ಳೆಗಳ ಕಾಟ ಜಾಸ್ತಿ ಆಗುತ್ತೆ. ಮಧ್ಯಾಹ್ನ 3 ಗಂಟೆ ಆದರೆ ಸಾಕು, ಮನೆ ಒಳಗಡೆ ತುಂಬ ಸೊಳ್ಳೆಗಳು ಬರ್ತಾ ಇರುತ್ತೆ. ಮತ್ತು ನೊಣಗಳು ಸಹ ನಾವೆಲ್ಲಿ ಫ್ರೂಟ್ಸ್ ಇಟ್ಟರೆ ಅಲ್ಲೆಲ್ಲ ನೊಣಗಳೆಲ್ಲ ಬಂದು ಕೂತ್ಕೋತಾ ಇರುತ್ತೆ. ಸೊಳ್ಳೆ, ನೊಣ ಮತ್ತು ಬಲ್ಲಿ, ಜಿರಳೆಗಳ ಕಾಟಕ್ಕೋಸ್ಕರ ಮನೆಯಲ್ಲೇ ನಾವು ಈ ರೀತಿ ಸಿಗೋ ಪದಾರ್ಥಗಳನ್ನು ಬಳಸ್ಕೊಂಡು ಒಂದು ಪವರ್ಫುಲ್ ಲಿಕ್ವಿಡನ್ನು ರೆಡಿ ಮಾಡ್ಕೋಬೋದು. ಇದನ್ನು ಬಳಸೋದ್ರಿಂದ ನಾವು ಸೊಳ್ಳೆ ಕಾಟದಿಂದ ಮುಕ್ತವಾಗ್ಬೋದು ಮತ್ತು ನೊಣಗಳು ಸಹ ಕಂಟ್ರೋಲ್ ಆಗುತ್ತೆ. ಇದಕ್ಕೆ ನಾನಿಲ್ಲಿ ಒಂದು 5ರಿಂದ 6 ನಿಂಬೆ ತಗೊಂಡಿದ್ದೀನಿ. ನಾವಿಲ್ಲಿ ಫುಲ್ ನಿಂಬೆ ಹಣ್ಣನ್ನ ಬಳಸ್ತಾ ಇಲ್ಲ. ಇದಕ್ಕೆ ನಿಂಬೆ ಹಣ್ಣು ರಸ ಬೇಕಾಗಿಲ್ಲ, ಬರೀ ನಿಂಬೆ ಹಣ್ಣು ಸಿಪ್ಪೆ ಇದ್ರೆ ಸಾಕು. ನಾವು ಈ ರೀತಿ ಒಂದು ಪವರ್ಫುಲ್ ಲಿಕ್ವಿಡ್ ಅನ್ನ ರೆಡಿ ಮಾಡ್ಕೋಬಹುದು. ನಾವು ಅಂಗಡಿಯಿಂದ ಕಾಸ್ಟ್ಲಿ ಲಿಕ್ವಿಡ್ ಸ್ಪ್ರೇಗಳನ್ನ ತಂದು ಬಳಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ನಾವು ಇಲ್ಲಿ ಸಿಗೋ ಪದಾರ್ಥಗಳನ್ನ ಬಳಸ್ಕೊಂಡು ಈ ಸ್ಪ್ರೇನ ರೆಡಿ ಮಾಡ್ಕೋಬಹುದು. ಇದಕ್ಕೆ ನಾನಿಲ್ಲಿ ಒಂದು 3 ನಿಂಬೆ ಹಣ್ಣನ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಿಂಬೆ ಹಣ್ಣಿಂದ ನಿಂಬೆ ಹಣ್ಣು ರಸನೆಲ್ಲ ಈ ರೀತಿ ಒಂದು ಬಟ್ಲಿಗೆ ಕಿವುಚ್ಕೊಂಡು ನಿಂಬೆ ಹಣ್ಣು ರಸನ ನಾವು ಫ್ರಿಡ್ಜ್ ಅಲ್ಲಿ ಎತ್ತಿಟ್ಕೊಂಡು ಯೂಸ್ ಮಾಡ್ಕೋಬಹುದು. ನಾವು ಎತ್ತಿಟ್ಕೊಂಡಿರೋ ನಿಂಬೆ ಹಣ್ಣು ರಸನ ನಾನಿಲ್ಲಿ ಐಸ್ ಟ್ರೇ ಬರುತ್ತಲ್ಲ, ಆ ಟ್ರೇ ನಲ್ಲಿ ಹಾಕ್ಬಿಟ್ಟು ಕ್ಯೂಬ್ಸ್ ಆಗಿ ರೆಡಿ ಮಾಡಿಟ್ಕೊಂಡು ನಾವು ಬೇಕಾದಾಗ ಅದನ್ನ ನಿಂಬೆ ಹಣ್ಣು ರಸದ ಐಸ್ ಕ್ಯೂಬ್ಸ್ ನ ನಾವು ಬಳಕೆ ಮಾಡ್ಕೋಬಹುದು. ಈ ರೀತಿ ನಾನು ಆ ಐಸ್ ಟ್ರೇಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ, ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ನಾವು ನಿಂಬೆ ಹಣ್ಣು ಬೀಜನ್ನು ಸಹ ಬಿಸಾಡ್ದಿರ ಅದನ್ನು ಸಹ ನಾವು ಬಳಕೆ ಮಾಡ್ಕೋಬಹುದು. ಈಗ ನೋಡಿ, ನಾನಿಲ್ಲಿ ಒಂದು 3 ನಿಂಬೆ ಹಣ್ಣಿನ ಸಿಪ್ಪೆನ ತಗೊಂಡಿದ್ದೀನಿ. ಈ ರೀತಿ ನಾವು ನಿಂಬೆ ಹಣ್ಣು ರಸ ಕಿವುಚಿ ನಿಂಬೆ ಹಣ್ಣು ಸಿಪ್ಪೆ ಏನಾದರೂ ಎತ್ತಿಟ್ಕೊಂಡಿದ್ರೆ ಆ ನಿಂಬೆ ಹಣ್ಣು ಸಿಪ್ಪೆನೆ ಬಳಸ್ಕೊಂಡು ನಾವು ಈ ಲಿಕ್ವಿಡ್ ನ ರೆಡಿ ಮಾಡ್ಕೋಬಹುದು. ನಿಂಬೆ ಹಣ್ಣು ಸಿಪ್ಪೆನೆಲ್ಲ ಈ ರೀತಿ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ನುಣ್ಣಕ್ಕೆ ನಾವು ಪೇಸ್ಟ್ ತರ ಮಾಡ್ಕೊಂಡು ಲಿಕ್ವಿಡ್ ನ ರೆಡಿ ಮಾಡ್ಕೋಬೇಕು. ಈಗ ಇದನ್ನ ನೋಡಿ, ನಾನಿಲ್ಲಿ ಒಂದು ಬಟ್ಲು ತಗೊಂಡಿದ್ದೀನಿ. ಈ ರೀತಿ ಯಾವ್ದಾದ್ರು ವೇಸ್ಟ್ ಬಟ್ಲು, ನಾವು ಅಡುಗೆಗೆಲ್ಲ ಯೂಸ್ ಮಾಡದೇ ಇರೋ ಬಟ್ಲುಗಳಿದ್ರೆ ಆ ಬಟ್ಲನ್ನ ತಗೊಳ್ಳಿ. ನಾವು ಪ್ಲಾಸ್ಟಿಕ್ ಆಗಲಿ ಅಥವಾ ಒಂದು ಗ್ಲಾಸ್ ಬೌಲ್ ಆಗಲಿ ತಗೊಂಡು ಈ ರೀತಿ ಸ್ಟ್ರೈನರ್ ತಗೊಂಡು ಅದರಲ್ಲಿ ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ನಿಂಬೆ ಹಣ್ಣು ಸಿಪ್ಪೆ ಪೇಸ್ಟನ್ನ ಹಾಕಿ ಆ ರಸನೆಲ್ಲ ನಾವು ಈ ರೀತಿ ಸ್ಕ್ವೀಸ್ ಮಾಡ್ಕೋಬೇಕು. ಇದಕ್ಕೆ ನಾವು ವೇಸ್ಟ್ ಸ್ಪೂನ್ ತಗೊಂಡ್ರೆ ಸಾಕು, ಯಾಕಂದರೆ ನಿಂಬೆ ಹಣ್ಣಿನ ಸಿಪ್ಪೆನಲ್ಲಿ ತುಂಬ ಕಹಿ ಇರುತ್ತೆ. ನಾವು ಬಳಕೆ ಮಾಡದೇ ಇರೋ ವುಡನ್ ಸ್ಪೂನ್ ಆಗಲಿ ಅಥವಾ ಪ್ಲಾಸ್ಟಿಕ್ ಸ್ಪೂನ್, ಈ ರೀತಿ ಒಡೆದೋಗಿರೋ ಸ್ಟೀಲ್ ಸ್ಪೂನ್ ಇದ್ದರೆ ಅದನ್ನು ತಗೊಳ್ಳಿ. ಈ ಸ್ಪೂನ್ನ ತಗೊಂಡು ಸ್ಪೂನ್ ಸಹಾಯದಿಂದ ಫುಲ್ಲು ನೀಟಾಗಿ ಇದನ್ನು ನಾನು ಲಿಕ್ವಿಡ್ನ ಸ್ಟೇನ್ ಮಾಡ್ಕೋತಾ ಇದ್ದೀನಿ. ಇದನ್ನು ಸಹ ನಾವು ಒಟ್ಟನ್ನ ಬಿಸಾಡ್ತೀರಾ, ನಾವು ಪಾಟಲ್ಲಿ ಗಿಡ ಎಲ್ಲ ಹಾಕಿರ್ತೀವಲ್ಲ, ಸೊ ಆ ಮಣ್ಣಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಒಳ್ಳೆ ಫರ್ಟಿಲೈಸರ್ ಥರ ವರ್ಕ್ ಆಗುತ್ತೆ ನಿಂಬೆಹಣ್ಣು ಸಿಪ್ಪೆನೂ ಸಹ. ಈಗ ನಾವು ಸ್ಟೇನ್ ಮಾಡ್ಕೊಂಡಿರೋ ಈ ಲಿಕ್ವಿಡ್ಗೆ ನಿಂಬೆಹಣ್ಣು ರಸಕ್ಕೆ ನಾನಿಲ್ಲಿ 1 ಸ್ಪೂನ್ ಅಷ್ಟು ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಈ ಸಾಲ್ಟ್ ಹಾಕೋದ್ರಿಂದ ಮನೆಯಲ್ಲಿರೋ ನೆಗೆಟಿವಿಟಿ ಹೋಗುತ್ತೆ. ನಾವು ಮನೆ ಒರೆಸ್ಬೇಕಾದ್ರೆ ಈ ಲಿಕ್ವಿಡ್ನ ಬಳಸೋದ್ರಿಂದ ಜಿರಳೆಗಳು, ಸೊಳ್ಳೆಗಳು ಮತ್ತು ನೊಣಗಳು ಸಹ ಕಂಟ್ರೋಲ್ ಆಗುತ್ತೆ. ಮನೆಯಲ್ಲಿರೋ ನೆಗೆಟಿವಿಟಿ ಕಂಟ್ರೋಲ್ ಆಗುತ್ತೆ ನಾವು ಸಾಲ್ಟ್ ಹಾಕೋದ್ರಿಂದ. ನಾನಿಲ್ಲಿ ಬೇಕಿಂಗ್ ಸೋಡಾ 1 ಸ್ಪೂನ್ ಅಷ್ಟು ಅಡುಗೆ ಸೋಡಾ ಯೂಸ್ ಮಾಡಿದ್ದೀನಿ. ಅಡುಗೆ ಸೋಡಾ ಹಾಕಿದ ತಕ್ಷಣ ನಿಂಬೆ ಹಣ್ಣಿನ ರಸ ಮತ್ತು ಅಡುಗೆ ಸೋಡಾ, ಉಪ್ಪು ರಿಯಾಕ್ಟ್ ಆಗಿ ನೋಡಿ ಈ ರೀತಿ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫುಲ್ಲು ಇದು ಕೆಮಿಕಲ್ ಸ್ಪ್ರೇ ಥರ ಆಗುತ್ತೆ. ನಾವು ಹೊರಗಡೆಯಿಂದ ತೊಗೊಂಬಂದು ಫ್ಲೋರ್ ಕ್ಲೀನರ್ನ ಬಳಸೋದಕ್ಕಿಂತ ಈ ರೀತಿ ಕ್ಲೀನರ್ನ ನಾವು ರೆಡಿ ಮಾಡಿಕೊಂಡ್ರೆ ಮನೆಯಲ್ಲಿ ನೆಗೆಟಿವಿಟಿನೂ ಸಹ ಕಂಟ್ರೋಲ್ ಆಗುತ್ತೆ ಮತ್ತು ಫ್ಲೋರು ಸಹ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊಳ್ಳೆಗಳು, ಜಿರಳೆಗಳು ಮತ್ತು ನೊಣಗಳ ಕಾಟನೂ ಸಹ ಕಂಟ್ರೋಲ್ ಆಗುತ್ತೆ. ಇದ್ರ ಜೊತೆಗೆ ನಾನಿಲ್ಲಿ ಡೆಟಾಲ್ ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ಯಾವ್ಲಾನ್ ಬಳಸ್ತಾ ಇದ್ದೀನಿ. ಇದು 1 ಕ್ಯಾಪ್ ಅಷ್ಟು ನಾವು ಲಿಕ್ವಿಡನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾವು ಡೆಟಾಲ್ ಹಾಕೋದ್ರಿಂದ ಮನೆಯಲ್ಲಿರೋ ಬ್ಯಾಕ್ಟೀರಿಯಾಸು ಮತ್ತು ಜರ್ಮ್ಸ್ ಎಲ್ಲ ಸತ್ತೋಗುತ್ತೆ. ಸೊ ಈ ರೀತಿ 4 ಐಟಮ್ಸ್ನ ಹಾಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಫ್ಲೋರ್ ಕ್ಲೀನರು ರೆಡಿ ಆಗುತ್ತೆ. ಇದನ್ನು ನಾನು ಈ ರೀತಿ ಒಂದು ಸ್ಪ್ರೇ ಬಾಟಲ್ಗಾಗಲಿ ಅಥವಾ ಒಂದು ಬಾಟಲ್ಗಾಗಲಿ, ಖಾಲಿ ಬಾಟಲ್ಗೆ ಸ್ಟೋರ್ ಮಾಡಿ ಎತ್ತಿಟ್ಕೊಂಡ್ರೆ ಇದನ್ನು ನಾವು 1 ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು. ಬೇಕಾದಾಗ ನಾವು ಮನೆಯಲ್ಲಿ ಇನ್ಸ್ಟೆಂಟಾಗಿ ಈ ರೀತಿ ನಿಂಬೆಹಣ್ಣು ಸಿಪ್ಪೆ ಬಳಸ್ಕೊಂಡು ಲಿಕ್ವಿಡ್ನ ರೆಡಿ ಮಾಡ್ಕೋಬೋದು. ಇದನ್ನು ನಾವು ಮನೆ ಒರೆಸ್ಬೇಕಾದ್ರೆ 1 ಕ್ಯಾಪ್ ಹಾಕಿ ಮನೆ ಒರೆಸ್ಕೊಳ್ಳೋದ್ರಿಂದ ಮನೆಯಲ್ಲಿರೋ ನೆಗೆಟಿವಿಟಿ ಹೋಗುತ್ತೆ ಮತ್ತು ನಿಂಬೆಹಣ್ಣಿನ ಸ್ಮೆಲ್ಲಿಂದ ಘಮ್ ಅಂತ ಇರುತ್ತೆ ಮನೆಯೆಲ್ಲ. ಸೊಳ್ಳೆಗಳು, ನೊಣಗಳು ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಜಿರಳೆಗಳು ಸಹ ಕಂಟ್ರೋಲ್ ಆಗುತ್ತೆ. ನೈಟು ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ರೀತಿ ಒಂದು ಸ್ವಲ್ಪ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಬಟ್ಟೆ ತೊಗೊಂಡು ಈ ರೀತಿ ನಾವು ಒರೆಸ್ಬಿಟ್ರೆ ಆ ಜಿರಳೆಗಳು ಬರಲ್ಲ ಆ ಸ್ಮೆಲ್ಲಿಗೆ, ಮತ್ತು ಸೊಳ್ಳೆಗಳು ಸಹ ಕಂಟ್ರೋಲ್ ಆಗುತ್ತೆ. ಈ ರೀತಿ ನಾವು ಮನೆಯಲ್ಲಿ ಸಿಗೋ ಸಾಮಗ್ರಿಗಳನ್ನ ಬಳಸ್ಕೊಂಡು ಒಂದೊಳ್ಳೆ ಮನೆ ಫ್ಲೋರ್ ಕ್ಲೀನರ್ ಲಿಕ್ವಿಡ್ನ ರೆಡಿ ಮಾಡ್ಕೋಬೋದು. ಮತ್ತು ಗೋಡೆಗಳ ಮೇಲೆ ಬಲ್ಲಿ ಓಡಾಡ್ಬೇಕಾದ್ರೆ ಇದನ್ನ ಸ್ಪ್ರೇ ಮಾಡೋದ್ರಿಂದ ಬಲ್ಲಿಗಳ ಕಾಟನೂ ಸಹ ಕಮ್ಮಿ ಆಗ್ತಾ ಬರುತ್ತೆ. ಈ ರೀತಿ ನಾವು ಒಂದೊಳ್ಳೆ ಮನೆ ಮದ್ದನ್ನ ರೆಡಿ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಫ್ರೂಟ್ಸು. ನಾವು ಫ್ರೂಟ್ಸ್ ಇಟ್ಟಿದ್ರೆ ಎಲ್ಲಂದ್ರಲ್ಲಿ ಈ ನೊಣಗಳು ಮುಗ್ತಾ ಇರುತ್ತೆ. ಇವಾಗ ಸೀಸನ್ ಆಗಿರೋದ್ರಿಂದ ನಾವು ಬಾಳೆಹಣ್ಣು ಇಟ್ಟರೆ ಅಥವಾ ಈ ರೀತಿ ನಾವು ಮ್ಯಾಂಗೋಸ್ ಇಟ್ಟರೆ ಅಲ್ಲೆಲ್ಲ ಒಂಥರ ನೊಣಗಳು ಕೂತ್ಕೋತಾ ಇರುತ್ತೆ, ಗಬ್ಬು ನೊಣಗಳು. ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾನಿಲ್ಲಿ ವಿನೇಗರ್ ತೊಗೊಂಡಿದ್ದೀನಿ. ಎಲ್ಲರ ಮನೆಯಲ್ಲೂ ವಿನೇಗರ್ ಇಟ್ಟೇ ಇರ್ತೀವಿ ಅಡುಗೆಗೆ ಬಳಸೋದಕ್ಕೆ ಅಂತ. ಆ ವಿನೇಗರ್ನ ಒಂದು ಸ್ವಲ್ಪ ಲಿಕ್ವಿಡ್ನ ತೊಗೊಂಡು ನಾವೆಲ್ಲಿ ಫ್ರೂಟ್ಸ್ ಇಟ್ಟಿರ್ತೀವಿ ಆ ಪ್ಲೇಟ್ಗಾಗಲಿ ಅಥವಾ ಆ ಬುಟ್ಟಿಗಾಗಲಿ ಸುತ್ತೂ ಈ ರೀತಿ ವಿನೇಗರ್ನ ರಬ್ ಮಾಡಿ ಇಡೋದ್ರಿಂದ
ಫ್ರೂಟ್ಸ್ ಮೇಲೆ ನೊಣಗಳು ಕೂರೋದು ಕಂಟ್ರೋಲ್ ಆಗುತ್ತೆ. ಆ ವಿನೇಗರ್ ಸ್ಮೆಲ್ಗೆ ನೊಣಗಳು ಬರಲ್ಲ. ಸೊ ಈ ಟಿಪ್ಸ್ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ. ಟಿಪ್ ಬಂದು ಇವಾಗಂತೂ ಸೊಳ್ಳೆಗಳ ಕಾಟ, ಜಿರಳೆಗಳ ಕಾಟ ತುಂಬಾ ಅತಿ ಆಗ್ಬಿಟ್ಟಿದೆ. ಗೋಡೆಗಳ ಮೇಲೆ ಬಲ್ಲಿಗಳು ಬರ್ತಾ ಇರುತ್ತೆ. ಸೊ ಈ ರೀತಿ ಒಂದು ಸ್ಪ್ರೇನ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಬಲ್ಲಿಗಳಿಗೆ ಸ್ಪ್ರೇ ಮಾಡ್ಬೋದು, ಜಿರಳೆಗಳ ಕಾಟ ತಪ್ಪುತ್ತೆ. ಮತ್ತೆ ಸೊಳ್ಳೆಗಳಿಗೆ ಎಲ್ಲೆಲ್ಲಿ ಗಿಡಗಳ ಹತ್ರ ಎಲ್ಲ ಓಡಾಡುತ್ತಲ್ಲ ಅಲ್ಲೆಲ್ಲ ಇದನ್ನ ಸ್ಪ್ರೇ ಮಾಡ್ಬೋದು. ನೈಟು ದಿನಾಗ್ಲೂ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಸಿಂಕ್ ಅಲ್ಲಿ ಒಂದು ನ್ಯಾಫ್ಥಲಿನ್ ಬಾಲ್ಸ್ ನ ಹಾಕಿಟ್ಬಿಡೋದ್ರಿಂದ ಆ ಜಿರಳೆಗಳು ಆ ಹೋಲ್ಸ್ ಅಲ್ಲೆಲ್ಲ ಬರುತ್ತಲ್ಲ ಕಿಚನ್ ಸಿಂಕ್ ಹೋಲ್ಸ್ ಅಲ್ಲಿ ಅದು ಕಂಟ್ರೋಲ್ ಆಗುತ್ತೆ. ಆ ಸ್ಮೆಲ್ಗೆ ನ್ಯಾಫ್ಥಲಿನ್ ಬಾಲ್ ಸ್ಮೆಲ್ಗೆ ಜಿರಳೆಗಳು ಬರಲ್ಲ. ಇಲ್ಲಿ ನಾನು ಒಂದು 2 ನ್ಯಾಫ್ಥಲಿನ್ ಬಾಲ್ಸ್ನ ತಗೊಂಡು ಒಂದು ಕವರಲ್ಲಿ ಹಾಕಿ ಈ ರೀತಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಈ ರೀತಿ ಒಂದು ಬೌಲಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೋಬೇಕು. ನಾನು ಇಲ್ಲಿ ಒಂದು ಲೋಟ ನೀರು ತೊಗೊಂಡಿದ್ದೀನಿ. ಅದಕ್ಕೆ 2 ನ್ಯಾಫ್ಥಲಿನ್ ಬಾಲ್ಸ್ ಹಾಕ್ಕೊಂಡು ಪುಡಿ ಮಾಡಿ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ 1 ಕ್ಯಾಪಷ್ಟು ಡೆಟಾಲ್ ಲಿಕ್ವಿಡನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಈ ಲಿಕ್ವಿಡು ರೆಡಿ ಆಗುತ್ತೆ. ಇದನ್ನು ನಾವು ಒಂದು ಈ ರೀತಿ ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ನಾವು ಇದನ್ನು ಎಲ್ಲೆಲ್ಲಿ ಬಲ್ಲಿ ಓಡಾಡುತ್ತೆ ಅಲ್ಲೆಲ್ಲ ಸ್ಪ್ರೇ ಮಾಡಿದ್ರೆ, ಮತ್ತು ಜಿರಳೆಗಳು ಎಲ್ಲೆಲ್ಲಿ ಓಡಾಡುತ್ತೆ ಅಲ್ಲೆಲ್ಲ ಸ್ಪ್ರೇ ಮಾಡೋದ್ರಿಂದ ಜಿರಳೆಗಳ ಕಾಟ ತಪ್ಪುತ್ತೆ. ಮತ್ತು ಸೊಳ್ಳೆಗಳು ಈ ಸ್ಮೆಲ್ಗೂ ಸಹ ಬರಲ್ಲ. ಇದು ಈ ಗಿಡಗಳ ಹತ್ರ ಎಲ್ಲ ನಾವು ಪಾಟ್ಗಳಲ್ಲಿ ಗಿಡ ಬೆಳೆಸಿರ್ತೀವಿ, ಅಲ್ಲೂ ಸಹ ನಾವು ಈ ರೀತಿ ಆ ಎಲೆಗಳ ಮೇಲೆ ಸ್ಪ್ರೇ ಮಾಡ್ತೀರ ನಾವು ಸೈಡಲ್ಲೆಲ್ಲ ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಆ ಸ್ಮೆಲ್ಲಿಗೆ ಪಾಟ್ಗಳ ಹತ್ರ ಸೊಳ್ಳೆಗಳು ಬರೋದು ಕಂಟ್ರೋಲ್ ಆಗುತ್ತೆ. ಸೊ ಮನೆ ಒಳಗಡೆನೂ ಸಹ ಸೊಳ್ಳೆ, ಜಿರಳೆ, ಬಲ್ಲಿ ಕಾಟ ತಪ್ಪುತ್ತೆ. ಈ ರೀತಿ ನಾವು ಮನೆಯಲ್ಲಿರೋ ಸಾಮಗ್ರಿನೇ ಬಳಸ್ಕೊಂಡು ಕಡಿಮೆ ಖರ್ಚಲ್ಲಿ ಮನೆಯಲ್ಲಿರೋ ಸಾಮಗ್ರಿನೇ ಬಳಸ್ಕೊಂಡು ಒಂದೊಳ್ಳೆ ಲಿಕ್ವಿಡ್ಗಳನ್ನ ರೆಡಿ ಮಾಡ್ಕೋಬೋದು ಜಿರಳೆ, ಸೊಳ್ಳೆ ಮತ್ತು ಬಲ್ಲಿ ಕಾಟಕ್ಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.